ಬೆಂಗಳೂರಿನಲ್ಲಿ ಚಾಲಕನಿಂದ ರ್ಯಾಶ್ ಡ್ರೈವಿಂಗ್ ಎರ್ರಾಬೆರ್ರಿ ಕಾರು ಚಲಾಯಿಸಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಬೈಕ್ ಸವಾರ. ಬೆಂಗಳೂರಿನಲ್ಲಿ ಇಂತಹ ಪ್ರಕರಣಗಳನ್ನು ಕೇಳ್ತಾನೆ ಇರ್ತೀವಿ. ಅಂಥದ್ದೇ ಒಂದು ಮತ್ತಾಗಿದೆ. ಇಲ್ಲಿ ರ್ಯಾಶ್ ಡ್ರೈವಿಂಗ್ ಆಗಿದೆ, ಎರ್ರಾಬೆರ್ರಿ ಗಾಡಿ ಓಡಿಸಿದ್ದಾನೆ. ನೋಡಿ, ದೃಶ್ಯಗಳಲ್ಲಿ ನಾವು ತೋರಿಸ್ತಿದ್ದೀವಿ. ಘಟನೆಯ ದೃಶ್ಯ ಬೇರೆಯ ಒಂದು ಕಾರಿನ ಕ್ಯಾಮ್ರಾದಲ್ಲಿ, ಹೋಗ್ತಿರುವಂತಹ ಕಾರಿನ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ನೋಡಿ, ಎರ್ರಾಬೆರ್ರಿ ಡ್ರೈವ್ ಮಾಡ್ಕೊಂಡು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಕೂದಲೆಳೆ ಅಂತರದಲ್ಲಿ ಆ ಬೈಕ್ ಸವಾರ ಪಾರಾಗಿರುವಂಥದ್ದು. ಜನಕ್ಕೆ ಎಷ್ಟು ಹೇಳಿದ್ರು, ಯಾವುದೇ ಅವೇರ್ನೆಸ್ ಮೂಡಿಸಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ, ತಿಳ್ಕೊಳ್ಳಲ್ಲ. ಬೆಂಗಳೂರಿನಲ್ಲಿ ಮತ್ತೆ ಕಾರ್ ಚಾಲಕನಿಂದ ರ್ಯಾಶ್ ಡ್ರೈವಿಂಗ್ ಆಗಿರುವಂಥದ್ದು. ಕೂದಲೆಳೆ ಅಂತರದಲ್ಲಿ ಆ ಬೈಕ್ ಸವಾರ ಪಾರಾಗಿದ್ದಾನೆ. ಎರ್ರಾಬೆರ್ರಿ ಕಾರ್ ಚಲಾಯಿಸ್ಕೊಂಡು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ನಿಮ್ಮ ಪ್ರಾಣಕ್ಕೆ ಅಪಾಯ ಮಾಡ್ಕೊಳ್ಳೋದಲ್ಲದೆ ಬೇರೆಯವರ ಪ್ರಾಣಕ್ಕೂ ಕುತ್ತು ತರ್ತೀರಾ ಹಿಂಗ್ ಮಾಡಿ? ಕಾರ್ ಚಾಲಕನಿಂದ ರ್ಯಾಶ್ ಡ್ರೈವಿಂಗ್ ಆಗಿರುವಂಥದ್ದು. ಆ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಅಕಸ್ಮಾತ್ ಡಿಕ್ಕಿ ಹೊಡೆದಿದ್ದೇ ಆಗಿದ್ರೆ ಕಾರಿನಲ್ಲಿದ್ದಂತಹ ಚಾಲಕನಿಗೂ ಪ್ರಾಣಾಪಾಯವಿರ್ತಿತ್ತು. ಅವನು ಕೂಡ ಸ್ಪಾಟ್ ಅಲ್ಲೇ ಏನೋ ಆಗಬೇಕಾದಂತಹ ಸಂದರ್ಭಗಳಿದು. ಸ್ವಲ್ಪ ಕನಿಷ್ಠ ಪ್ರಜ್ಞೆಯನ್ನ ಇಟ್ಕೊಂಡು ಡ್ರೈವಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇದ್ರೂ ಸಾಕು, ಜೀವಗಳಿಗೆ ಕುತ್ತು ಬರೋದನ್ನ ತಪ್ಪಿಸಬಹುದು. ಬೆಂಗಳೂರಿನಲ್ಲಿರೋ ದೃಶ್ಯ ಇದು. ಎರ್ರಾಬೆರ್ರಿ ಕಾರ್ ಓಡಿಸ್ಕೊಂಡು ಹೋಗೋದು, ತಾವು ಡಿವೈಡರ್ಗೆ ಡಿಕ್ಕಿ ಹೊಡೆಯೋದು, ಬೇರೆಯವರಿಗೂ ಅಪಾಯವನ್ನ ತಂದಿಡೋದು.